ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಗುಜರಾತ್ ಮಾಡೆಲ್ ಅಂತ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿದ್ದ ಗುಜರಾತ್ನಲ್ಲಿ ಮತ್ತೊಂದು ಮಾಡೆಲ್ಲು ಬೆಳಕಿಗೆ ಬಂದಿದೆ. ಇನ್ನು ಉದ್ಘಾಟನೆ ಕೂಡ ಆಗಿಲ್ಲ ಸ್ವಾಮಿ. ಇನ್ನೇನು ರಿಬ್ಬನ್ ಟೇಪ್ ಕಟ್ ಮಾಡಿ ನೀರು ಏರಿಸ್ಬಿಡೋಣ ಅನ್ನುವಷ್ಟರಲ್ಲಿ ದೊಡ್ಡ ನೀರಿನ ಟ್ಯಾಂಕು ಕುಸಿದು ಬಿದ್ದಿದೆ. ಒಂದು ರೀತಿ ವಿಮಾನ ಮೇಲಿಂದ ಕೆಳಗೆ ಬಿದ್ದು ಅನಾಹುತ ಆಗ್ತಾವಲ್ಲ, ಆ ರೀತಿ ಇದು ಕೂಡ ಉರುಳ್ಕೊಂಡು ಬಿದ್ದಿದೆ. ಸುಮಾರು 21 ಕೋಟಿ ರೂಪಾಯಿ ನೀರಲ್ಲಿ ಹುಣಸೆಯನ್ನು ತೊಳೆದಂಗಾಗಿದೆ. ಈ ಮೂಲಕ ಗುಜರಾತ್ ಮಾಡೆಲ್ ಅನ್ನೋ ಬಿಳಿಯಾನೆ ಜಗತ್ತಿನ ಮುಂದೆ ಮತ್ತೊಮ್ಮೆ ಬೆತ್ತಲಾಗಿದೆ. ಹಾಗಾದರೆ ಏನಿದು ಹಗರಣ? ನೀರಿನ ಟ್ಯಾಂಕು ಹುರುಳಿ ಬಿದ್ದಿರೋದಕ್ಕೆ ಕಾರಣ ಏನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಗುಜರಾತ್ನ ಸೂರತ್ ಜಿಲ್ಲೆಯಲ್ಲಿ ಬರೋಬ್ಬರಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನೀರಿನ ಟ್ಯಾಂಕನ್ನು ನಿರ್ಮಾಣ ಮಾಡಲಾಗಿತ್ತು. ಇನ್ನೇನು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಬೇಕು ಅನ್ನುವಷ್ಟರಲ್ಲಿ ಆ ಟ್ಯಾಂಕು ದಪ್ಪಂತ ನೆಲಕ್ಕೆ ಕುಸಿದು ಬಿದ್ದಿದೆ. ಸೂರತ್ ಜಿಲ್ಲೆಯ 33 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡೋ ಯೋಜನೆ ಇದಾಗಿರುತ್ತೆ. ಟ್ಯಾಂಕ್ ಕುಸಿದು ಬಿದ್ದಿದ್ದರಿಂದ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಬಳಸಿದ ನಿರ್ಮಾಣ ಸಾಮಗ್ರಿಗಳ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಗುಜರಾತಿನ ಗೇಪಗ್ಲಾ ಗ್ರೂಪ್ ನೀರು ಸರಬರಾಜು ಯೋಜನೆ ಅಡಿಯಲ್ಲಿ ಸೂರತ್ ಜಿಲ್ಲೆಯ ಮಾಂಡ್ವಿ ತಾಲೂಕಿನ ತಡಕೇಶ್ವರ ಗ್ರಾಮದಲ್ಲಿ ಈ ನೀರಿನ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಜನವರಿ 19ನೇ ತಾರೀಕು ಪ್ರಾಯೋಗಿಕವಾಗಿ ಚಾಲನೆ ಕೊಡಬೇಕಿತ್ತು. ಹೀಗಾಗಿ 11 ಲಕ್ಷ ಲೀಟರ್ ಕೆಪಾಸಿಟಿ ಹಾಗೂ ಸುಮಾರು 15 ಮೀಟರ್ ಎತ್ತರ ಇರೋ ಈ ಟ್ಯಾಂಕ್ನ ಟೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ 9 ಲಕ್ಷ ಲೀಟರ್ ನೀರನ್ನು ತುಂಬಿಸಿರ್ತಾರೆ. ಆಗ ಮಧ್ಯಾಹ್ನದೊತ್ತಿಗೆ ಇಡೀ ಟ್ಯಾಂಕು ಈ ಭೂಕಂಪ ಆದಾಗ ಕುಸಿದು ಬೀಳ್ತಾವಲ್ಲ, ಆ ರೀತಿ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ ಒಬ್ಬ ಮಹಿಳೆ ಸೇರಿದಂತೆ ಒಟ್ಟು 3 ಜನರಿಗೆ ಗಾಯಗಳಾಗಿದ್ದಾವೆ. ಅದೃಷ್ಟಕ್ಕೆ ಟ್ಯಾಂಕ್ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ, ನೀರು ಸರಬರಾಜಿಗೆ ಸಂಪರ್ಕ ಇರಲಿಲ್ಲ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಈ ಘಟನೆಯ ಬಳಿಕ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರ ದುಡ್ಡು ಇಲ್ಲಿ ಖರ್ಚಾದ್ರೂ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಬಳಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದಾಗ ಸಿಮೆಂಟ್ ಪದರಗಳ ಸಿಪ್ಪೆ ಸುಲಿತಾ ಇರೋಂಗೆ ಅಲ್ಲಿ ಕಂಡು ಬಂದಿದೆ. ಹೀಗಾಗಿ ಟ್ಯಾಂಕ್ ನಿರ್ಮಾಣದಲ್ಲಿ ಬಳಸಲಾದ ವಸ್ತುಗಳ ಗುಣಮಟ್ಟದ ಕುರಿತು ಅನುಮಾನಗಳು ವ್ಯಕ್ತ ಆಗಿದ್ದಾವೆ. ಸಿಮೆಂಟ್ ಮತ್ತು ಕಬ್ಬಿಣದ ಬಳಕೆಯಲ್ಲಿ ಅಕ್ರಮಗಳು ಕಂಡು ಬಂದಿದ್ದಾವೆ. ಖರ್ಚು ಕಡಿಮೆ ಮಾಡಿ ದುಡ್ಡನ್ನು ದುರ್ಬಳಕೆ ಮಾಡಿ ಗುತ್ತಿಗೆದಾರರು ವಸ್ತುಗಳ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈ ಯೋಜನೆಯನ್ನ ಜಯಂತಿ ಸ್ವರೂಪ್ ಅನ್ನೋ ಏಜೆನ್ಸಿಗೆ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀಡಲಾಗಿದೆ ಅನ್ನೋದನ್ನ ನೀರು ಸರಬರಾಜು ಇಲಾಖೆಯ ಸಬ್ ಇಂಜಿನಿಯರ್ ಜಯ ಸೋಮಾಬಾಯಿ ಚೌಧರಿ ಕನ್ಫರ್ಮ್ ಮಾಡಿದ್ದಾರೆ. ಈಗ ಟ್ಯಾಂಕ್ ರಾಕೆಟ್ ಸ್ಪೀಡ್ನಲ್ಲಿ ಉರುಳಿ ಬಿದ್ದು ನೆಲಸಮ ಆಗಿದ್ದರ ಬಗ್ಗೆ ತನಿಖೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಈ ಘಟನೆಯ ತನಿಖೆಗಾಗಿ ಸೂರತ್ನ ಸರ್ದಾರ್ ವಲ್ಲಭಭಾಯಿ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯ ಸ್ಟ್ರಕ್ಚರಲ್ ಇಂಜಿನಿಯರ್ಗಳ ತಂಡವನ್ನು ನಿಯೋಜಿಸಲಾಗಿದೆ ಅಂತ ಜೆ ಚೌಧರಿ ಹೇಳಿದ್ದಾರೆ. ತನಿಖಾ ವರದಿ ಬಂದ ನಂತರ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿ ವಿಪರ್ಯಾಸ ಏನಂದ್ರೆ, ಈಗ ಟ್ಯಾಂಕ್ ಉರುಳಿ ಬಿದ್ದಿದೆ ಅಲ್ಲ ತಡಕೇಶ್ವರ ಅನ್ನೋ ಗ್ರಾಮ, ಅಲ್ಲಿ 3 ವರ್ಷಗಳಿಂದ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಇನ್ನೇನು ಟ್ಯಾಂಕ್ ಉದ್ಘಾಟನೆ ಆಗಿ ನಮ್ಮ ಮನೆಗೆ ಕುಡಿಯೋ ನೀರು ಸಿಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದವರಿಗೆ ಈಗ ಮತ್ತೆ ನಿರಾಸೆ ಆಗಿದೆ. ಭ್ರಷ್ಟಾಚಾರದ ಕಾರಣಕ್ಕೆ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಬಳಸಿ ಅಕ್ರಮ ಎಸಗಲಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಇದು ಗುಜರಾತ್ ಮಾಡೆಲ್ ಅಂದರೆ. ಇಷ್ಟು ದಿನ ಇಂತಹ ದೃಶ್ಯಗಳನ್ನು ನಾವು ಬಿಹಾರದಲ್ಲಿ ನೋಡ್ತಾ ಇದ್ವಿ. ಉದ್ಘಾಟನೆ ಆಗೋಕ್ಕೂ ಮೊದಲು ಅಥವಾ ಉದ್ಘಾಟನೆ ಆದ 1-2 ತಿಂಗಳಲ್ಲೇ ಬಿಹಾರದ ಅದೆಷ್ಟೋ ಬ್ರಿಡ್ಜ್ಗಳು ನೆಲಕ್ಕೆ ಉರುಳಿ ಬಿದ್ವು. ಈಗ ಗುಜರಾತ್ನಲ್ಲಿ ಅಂತಿಂತ ಗುಜರಾತ್ ಅಲ್ಲ ಸ್ವಾಮಿ, ಓದಲ್ಲಿ ಬಂದಲ್ಲಿ ಗುಜರಾತ್ ಮಾಡೆಲ್ ಅಂತ ಜಪ ನಡೀತಾ ಇದ್ದ ಗುಜರಾತ್ನಲ್ಲಿ ಟ್ಯಾಂಕು ಉರುಳ್ಕೊಂಡು ಬಿದ್ದಿದೆ. ಇದರ ಬಗ್ಗೆ ಗುಜರಾತ್ ಮೂಲದ ಪ್ರಧಾನಮಂತ್ರಿಗಳು ಮತ್ತು ಗುಜರಾತ್ CM ಏನು ಹೇಳ್ತಾರೋ, ಇವರೆಲ್ಲ ಎಲೆಕ್ಷನ್ ಇದ್ದಾಗ ನಮ್ಮ ಸಮೃದ್ಧ ಕರ್ನಾಟಕಕ್ಕೆ ಬರ್ತಾರೆ. ಇಡೀ ದೇಶದಲ್ಲೇ ಮುಂದುವರೆದ ರಾಜ್ಯ ಅನ್ಸ್ಕೊಂಡಿರೋ ನಮ್ಮ ಕರ್ನಾಟಕವನ್ನು ಗುಜರಾತ್ ಮಾಡೆಲ್ ಮಾಡ್ತೀವಿ, ಗುಜರಾತ್ನಂತೆ ಡೆವಲಪ್ ಮಾಡ್ತೀವಿ ಅಂತ ಭಾಷಣ ಮಾಡಿ ವಿಮಾನ ಹತ್ಕೊಂಡು ಹೋಯ್ತಾರೆ. ಈ ತನಕ ಆ ಗುಜರಾತ್ ಮಾಡೆಲ್ ಅಂದರೆ ಏನು, ಅದು ಹೇಗಿದೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಸಮೃದ್ಧ ಕರ್ನಾಟಕ ಗುಜರಾತ್ ಮಾಡೆಲ್ ಯಾಕೆ ಆಗಬೇಕು ಅನ್ನೋ ಪ್ರಶ್ನೆಗೂ ಉತ್ತರ ಸಿಗಲಿಲ್ಲ. ಈಗ 21 ಕೋಟಿ ರೂಪಾಯಿ ವೆಚ್ಚದ ನೀರಿನ ಟ್ಯಾಂಕ್ ಕುಸಿದು ಬಿದ್ದಿದೆಯಲ್ಲ, ಅದರ ಬಗ್ಗೆ ತನಿಖೆ ಆಗಲಿ, ವರದಿ ಬರಲಿ. ಆ ವರದಿ ಇಟ್ಕೊಂಡು ಗುಜರಾತ್ ಮಾಡೆಲ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಮಸ್ಕಾರ.